ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ನಾನು ಇವತ್ತು ಬೆಳಿಗ್ಗೆ 5 ಗಂಟೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಅಮ್ಮ ಅವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅಂತೇಳಿ ನನ್ನ ಹಸ್ಬೆಂಡಿಗೆ ತಿಂಡಿ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ತಾ ಇದ್ವಿ. ಆ್ಯಂಡ್ ಅವರು ಬರಲ್ಲ ಅಂತ ಹೇಳಿದರು. ಸರಿ ಅಂತೇಳಿ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೀನಿ ಸಿಂಪಲ್ಲಾಗಿ. ಆ್ಯಂಡ್ ಬೆಳಗ್ಗೆನೇ ಹೋಗ್ತಿರೋದ್ರಿಂದ ಸಿಂಪಲ್ಲಾಗಿ ರೆಡಿ ಆಗೋಣ ಅಂತೇಳಿ ರೆಡಿ ಆಗ್ತಾಯಿದ್ದೆ. ಆ್ಯಂಡ್ ಇವಾಗ ತುಂಬ ಚಳಿ ಇರೋದ್ರಿಂದ ನನ್ನ ಸ್ಕಿನ್ ಎಲ್ಲ ಫುಲ್ ಡ್ರೈ ಆಗ್ತಿತ್ತು. ಅದರಿಂದ ನಾನು ಯಾವುದೇ ರೀತಿ ಮೇಕಪ್ ಮಾಡ್ಕೊಳ್ಳಿಲ್ಲ. ಜಸ್ಟ್ ಮಾಯಿಶ್ಚರೈಸರ್ ಹಾಕಿ ಲಿಪ್ಸ್ಟಿಕ್ ಐಲೈನರ್ ಆ ಥರ ಹಾಕ್ಕೊಂಡೆ ಅಷ್ಟೇ. ಆಮೇಲೆ ಇವತ್ತು ಬಸ್ಸಲ್ಲಿ ಹೋಗ್ತಿರೋದ್ರಿಂದನೇ ಅದಕ್ಕೆ ಸ್ವಲ್ಪ ಬೇಗ ಹೋಗ್ತಾ ಇರೋದು ನಾವು. ಮತ್ತು ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿ ಅಲ್ಲೇ ತೋರಿಸ್ತೀನಿ. ನಾನು ಇದೇ ಮೊದಲನೇ ಸಲ ಹೋಗ್ತಾ ಇರೋದು ಈ ದೇವಸ್ಥಾನಕ್ಕೆ. ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಹೋಗೋಕ್ಕೆ ಆಗ್ತಿರಲಿಲ್ಲ. ಮತ್ತು ಪ್ರೆಗ್ನೆಂಟ್ ಲಾಸ್ಟ್ ಟೈಮಲ್ಲೂ ಅಂದ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ನನಗೆ ಎಷ್ಟು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಫುಲ್ ಟಯರ್ಡ್ ಅನಿಸ್ತಾಯಿತ್ತು. ಅದರಿಂದ ನಾನು ಎಲ್ಲೂ ಹೋಗ್ತಿರ್ಲಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ. ಆ್ಯಂಡ್ ಅದಾದಮೇಲೆ ಬಾಣಂತನ ಅದು ಇದು ಅಂತೇಳಿ ಅದಕ್ಕೂ ಹೋಗಲಿಲ್ಲ. ಅದರಿಂದ ಇದೇ ಫಸ್ಟ್ ಟೈಮ್ ನಾನು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೆ. ಆ್ಯಂಡ್ ತುಂಬ ಖುಷಿಯಾಯಿತು ಬಂದಿದ್ದು ಇಲ್ಲಿಗೆ. ನಾನು ಒಂದ್ಸಲಿನೂ ಬಂದಿರಲಿಲ್ಲ ಅಂಥೇಳಿ ಅದಕ್ಕೆ ಅಮ್ಮ ಅವ್ರು ಕರ್ಕೊಂಡು ಬಂದಿದ್ದರು. ದರ್ಶನ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂಥೇಳಿ ಹೋಟೆಲಿಗೆ ಬಂದ್ವಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಇನ್ನು ಊರಿಗೆ ಹೊರಡಬೇಕು ಅಂತ ಅಂದ್ಕೊಂಡ್ವಿ. ಹೇಗಿದ್ದರೂ ಶ್ರೀರಂಗಪಟ್ಟಣದ ಮೇಲೆ ಹೋಗೋದಲ್ವ, ಅಲ್ಲೇ ಇಳ್ಕೊಂಡು ಮನೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂಥೇಳಿ ಆದಿರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಸರಿ ಅಂತ ಹೇಳಿ ಬಂದ್ವಿ ಬಸ್ ಸ್ಟ್ಯಾಂಡಿಗೆ. ಅವರು ಟೈಮಿಂಗ್ಸ್ ಇದೆ, ಅದು ದೇವಸ್ಥಾನ 4 ಗಂಟೆಗೆ ಓಪನ್ ಇದೆ, ವೆಯ್ಟ್ ಮಾಡಬೇಕು ನೀವು. ಅದ್ರ ಬದಲು ನೀವು ನಿಮಿಷಾಂಬಕ್ಕೆ ಹೋಗಿದ್ದು ಬನ್ನಿ, ಅಲ್ಲಿ ತನಕ ಸರಿ ಆಗುತ್ತೆ, ಓಪನ್ ಆಗುತ್ತೆ, ನೀವು ಬರೋ ತನಕ ಅಲ್ಲಿ ದರ್ಶನ ಮುಗಿಸ್ಕೊಂಡು ಅಂತೇಳಿ ಹೇಳಿದ್ರು. ಅದರಿಂದ ನಾವು ನಿಮಿಷಾಂಬಕ್ಕೆ ಫಸ್ಟ್ ಹೋಗ್ಬಿಡೋಣ, ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಇಲ್ಲಿಗೆ ಬರೋ ತನಕ ಸರಿ ಆಗುತ್ತೆ ಅಂಥೇಳಿ ನಿಮಿಷಾಂಬಕ್ಕೆ ಬಂದ್ವಿ. ಆ್ಯಂಡ್ ಅಲ್ಲೂ ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ಎಲ್ಲೂ ರಶ್ ಇರಲಿಲ್ಲ. ನಾವು ಬಂದಿದ್ದ ದಿನ ತುಂಬ ಆರಾಮಾಗಿ ದರ್ಶನ ಆಯಿತು. ಮತ್ತು ಬಸ್ಸು ಕೂಡ ಅಷ್ಟು ಕ್ರೌಡ್ ಇರಲಿಲ್ಲ. ಮಕ್ಕಳು ಕೂಡ ಒಂದು ಸ್ವಲ್ಪನೂ ಹಿಂಸೆ ಕೊಟ್ಟಿಲ್ಲ, ಆರಾಮಾಗಿದ್ದರು. ಇವತ್ತು ಮಕ್ಳುಗಳು ಮಾತ್ರ ಸ್ವಲ್ಪ ನೀರಲ್ಲಿ ಆಟ ಆಡ್ತಾಯಿದ್ರು. ತುಂಬ ಸೆಕೆ ಇದ್ದಿದ್ದಕ್ಕೆ ಆಟಾಡಿ ಅಂತೇಳಿ ಬಿಟ್ಟಿದ್ವಿ. ತುಂಬ ಚೆನ್ನಾಗಿತ್ತು ನೀರೆಲ್ಲ. ನಾವುಗಳು ಮಾತ್ರ ಸುಮ್ಮನೆ ಒಂದು ಸೈಡಲ್ಲಿ ನಿಂತಿದ್ವಿ, ಇವ್ರು ಆಟ ಆಡಲಿ ಸ್ವಲ್ಪ ಹೊತ್ತು ಅಂತ. ಅಲ್ಲೇ ಪಕ್ಕದಲ್ಲೇ ಆರಾಮಾಗಿ ಆಟ ಆಡ್ಕೊಂಡು ಅವರು ಸ್ವಲ್ಪ ಹೊತ್ತು ಇಲ್ಲೇ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಅಲ್ಲೂ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಇಲ್ಲಿಗೆ ಬಂದ್ವಿ ದೇವಸ್ಥಾನಕ್ಕೆ, ಆದಿರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಆ್ಯಂಡ್ ಬಂದ ತಕ್ಷಣ ಅದು ಬೇಕು ಇದು ಬೇಕು ಅಂತೇಳಿ ಮಕ್ಕಳು ಆಟ ಸಾಮಾನು ಬೇಕು ಅಂತ ಹೇಳ್ಬಿಟ್ಟು ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ ಇನ್ನೇನು ಮಾಡೋದು ಅಂತೇಳಿ ಅವ್ರಿಗೆ ಸ್ವಲ್ಪ ತಗೊಟ್ವಿ. ಇಲ್ಲಂತೂ ಒಳ್ಳೊಳ್ಳೆ ಬ್ಯಾಗ್ ಕಲೆಕ್ಷನ್ಸ್ ಇತ್ತು, ಹ್ಯಾಂಡ್ಮೇಡು. ಅದನ್ನು ತೊಗೊಳಕ್ಕೆ ಕೇಳಿದೆ, ತುಂಬ ರೇಟ್ ಹೇಳಿದ್ರು, ಕಮ್ಮಿನೂ ಮಾಡ್ಕೋತಾ ಇರಲಿಲ್ಲ. ಸರಿ ಬೇಡಪ್ಪ ಅಂತೇಳಿ ಇಲ್ಲಿ ದರ್ಶನ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಬಂದ್ವಿ. ಆ್ಯಂಡ್ ಮನೆಗೆ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಬೇಗ ಎಲ್ಲ ಪಿಂಗಾಣಿದು ಸ್ವಲ್ಪ ತಂದಿದ್ವಿ ಶಾಪ್ ಮಾಡ್ಕೊಂಡು. ಅದು ಸ್ವಲ್ಪ ಎಲ್ಲ ನೋಡ್ತಿದ್ವಿ, ಡ್ಯಾಮೇಜ್ ಏನಾದರೂ ಆಗಿದೆಯಾ ಬಸ್ಸಲ್ಲಿ ಬರಬೇಕಾದ್ರೆ ಅಂತ. ಆ್ಯಂಡ್ ಏನೂ ಆಗಿರಲಿಲ್ಲ. ಸದ್ಯಕ್ಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.